ಸೊ ದಿಢೀರಾಗಿ ನಿರ್ಧಾರ ಮಾಡಿದಂತದ್ದ ಹೇಗೆ ಏನು ಆ ಪಾತ್ರ ಯಾರು ಮಾಡ್ತಿದ್ದಾರೆ? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಕಾನ್ಶಿಯಸ್ ಡಿಸಿಷನ್ ಆಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದ್ರೆ ಚಂದು ಲಾಂಚ್ ಮಾಡ್ತಾ ಇದ್ದೀವಿ, ಅವ್ರು ಲಾಂಚ್ ಮಾಡ್ತಾ ಇದ್ರು ಹೀಗಾಗಿ. ಹಾಗಾಗಿ ಅವ್ರದ್ದು ಎಲ್ಲ ಆ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರ ಮಾಡಿದ್ರು. ಸರ್ ಪ್ರಕಾಶ್ ಸರ್, ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ಮಾಡೋದು ಎಷ್ಟು ಭಾರ ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲರೂ ಕೂಡ ಅವ್ರು ಇದ್ರೆ ಪ್ರಮೋಷನ್ ಈಸಿ ಆಗ್ತಿತ್ತು. ಈಗ ಒಂದು 100% ನಿಮ್ಗೆಲ್ಲ ಕಣ್ಣುಗಳಲ್ಲೂ ನೋವು ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಭಾರ ಅಂತ ಅನ್ಸಿದೆ ಒಂದು. ಮತ್ತೆ ನಾವು ಶೂಟಿಂಗ್ ಮಾಡೋದ ಸಂದರ್ಭದಲ್ಲಿ ಆ ಬೆಂಗಳೂರಲ್ಲೇ ಅವರು ಆಕ್ಟ್ ಮಾಡಿದ್ದು, ಒಂದು ಅವರನ್ನ ಲಿಸ್ಟ್ ಮಾಡಿ ಸಡನ್ ಆಗಿ ಮಲಗಿರೋ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ ಸಂದರ್ಭದ ಬಗ್ಗೆ ಇಲ್ಲ. ಸೊ ಜೋಕ್ಸ್ ಅಲ್ಲ. ಫಸ್ಟ್ ಕ್ವಶನ್ ಡೆಫಿನೆಟ್ಲಿ ನಾನು ಆಗ್ಲೇ ಮೊದಲೇ ಹೇಳಿದಾಗೆ ದರ್ಶನ್ ಇದೆ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಆಲ್ವೇಸ್ ಎ ವ್ಯಾಕ್ಯೂಮ್. ಅದನ್ನ ನಾನು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ ಅನ್ನೋದು. ಎಲ್ಲೋ ಒಂದ್ ಕಡೆ ಬರ್ತಾರೆ, ನನ್ನ ಜೊತೆಗೆ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗೆ ಜೊತೆಗೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ. Not just as a person, as an actor, as a friend also. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು.